ಸ್ನೇಹಿತ ಅನಂತ್ ಸಿಂಗ್ ಅವರ ಕಣ್ಣಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡೋದಾದ್ರೆ ಅನಂತ್ ಸಿಂಗ್ ಅವರ ಕಣ್ಣಿನ ದೃಷ್ಟಿ ಚೆನ್ನಾಗಿದೆ. ಕಣ್ಣಿನ ಸುತ್ತ ಇರುವಂತಹ ಮೂಳೆಗಳು ಕ್ರ್ಯಾಕ್ ಆಗಿದಾವೆ. ಮೂಳೆ ಕ್ರ್ಯಾಕ್ ಆಗಿದೆ ಅಂತ ಈಗ ಆಸ್ಪತ್ರೆಯಿಂದ ಬರ್ತಿರುವಂತಹ ಮಾಹಿತಿ ನಮಗೆ. ಹೀಗಾಗಿ ಬಲಗಣ್ಣಿನ ಬಲಗಣ್ಣಲ್ಲಿ ಎರಡೆರಡಾಗಿ ಕಾಣ್ತಾ ಇದೆ ಅವರಿಗೆ ಅಂತ. ಕಣ್ಣಿನ ಸುತ್ತ ಇರುವಂತಹ ಬೋನ್ ಏನಿದೆ ಅದು ಕ್ರ್ಯಾಕ್ ಆಗಿದೆ ಅಂತ ಸದ್ಯಕ್ಕೆ ಆಸ್ಪತ್ರೆಯಿಂದ ಮಾಹಿತಿ ಬರ್ತಾ ಇರೋದು. ಬಲಗಣ್ಣಲ್ಲಿ ಈಗ ಎರಡೆರಡಾಗಿ ಡಬಲ್ ಆಗಿ ಅವರಿಗೆ ಕಾಣಿಸ್ತಾ ಇದೆ. ಅದು ಕ್ಲಿಯರ್ ಆಗೋದಕ್ಕೆ ಇನ್ನೂ ಒಂದು 15 ದಿನ ಬೇಕಾಗುತ್ತೆ. ಕಣ್ಣಿನ ಹೊರಭಾಗದಲ್ಲಿ ರಕ್ತ ಕೂಡ ಹೆಪ್ಪುಗಟ್ಟಿದೆ. ಆಲ್ಮೋಸ್ಟ್ ಒಂದು 15 ದಿನ ಬೇಕಾಗಬಹುದು ಇದೆಲ್ಲ ಕ್ಲಿಯರ್ ಆಗಬೇಕು ಅಂತಂದ್ರೆ. ಅಲ್ಲಿವರೆಗೂ ರೆಸ್ಟ್ ಅಲ್ಲಿ ಇರಬೇಕಾಗತ್ತೆ. ಅಲ್ಲಿನ ಮೂಳೆ ಏನಿದೆ ಅದು ಅಲ್ಲಿ ಸ್ವಲ್ಪ ಕ್ರ್ಯಾಕ್ ಕಾಣಿಸ್ಕೊಂಡಿದೆ. ಹೀಗಾಗಿ ಕಣ್ಣಿನ ಊತ ಕಡಿಮೆ ಆಗಿಲ್ಲ. ಇದರಿಂದಾಗಿ ಅಲ್ಲಿ ರಕ್ತ ಕೂಡ ಅಲ್ಲಿ ಹೆಪ್ಪುಗಟ್ಟಿರೋದ್ರಿಂದ ಒಂದಷ್ಟು ಊದ್ಕೊಂಡಿದೆ, ಅಲ್ಲಿ ಸ್ವೆಲ್ಲಿಂಗ್ ಇದೆ. ಕಣ್ಣಿನ ಹೊರಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಹೊಡೆತ ಬಿದ್ದಿರುವಂತದ್ದು ಎಷ್ಟು ಇಂಪ್ಯಾಕ್ಟ್ ಇದೆ ಅಂತ ಹೇಳಿದ್ದಾರೆ. ಒಳಗಡೆ ಇರುವ ರೆಟಿನಾ, ಅದು ಪ್ರೆಷರು, ಕಂಪ್ಲೀಟ್ ಡೀಟೇಲ್ ಎಕ್ಸಾಮಿನೇಷನ್ ಆಫ್ ದಿ ಐ ಆಗಿದೆ ಸರ್. ಅದರಲ್ಲಿ ಗೊತ್ತಾಗುತ್ತೆ ಸರ್ ಯಾವುದರಿಂದ ಉಳಿದಿದೆ, ಎಷ್ಟು ಬಲವಾದ ವಸ್ತುವಿಂದ ಆ ಥರ ಏನಾದರೂ? ಇಲ್ಲ ಏನೋ ಏಟ್ ಬಿದ್ದಿದೆ, ಏಟಿಂದ ಆಗಿದೆ ಅಂತ ಹೇಳ್ಬೋದು. ಬಟ್ ಹೇಗೆ ಹೊಡೆದಿದ್ದಾರೆ ಏನಂತ ಗೊತ್ತಾಗೋದಿಲ್ಲ. ವಸ್ತುವಿಂದ ಹೊಡೆದಿರೋದ ಕೈಯಲ್ಲಿ ಅದು ಗೊತ್ತಾಗೋದಿಲ್ಲ. ಯಾಕಂದ್ರೆ ಫ್ಲೋರಲ್ಲಿ, ಕಣ್ಣಿನ ಫ್ಲೋರಲ್ಲಿ ಆ ಬೋನ್ ಒಂದು ಫ್ರಾಕ್ಚರ್ ಆಗಿದೆ. ಅದೊಂದು ಬಿಟ್ಟರೆ ಬೇರೆ ಯಾರು ಗೊತ್ತಾಗ್ತದೆ. ಈಗ ಸರ್ಜರಿ ಬಗ್ಗೆ ನೀವೇ ಮತ್ತೆ ವಾಪಸ್ ಕರೆದಿದ್ದೀರಾ ಸರ್? 1 ವೀಕ್ ಆದ್ಮೇಲೆ ರಿವ್ಯೂ ಮಾಡ್ತೀವಿ, 1 ವಾರ ಆದ್ಮೇಲೆ. ಬ್ಲಡ್ ಕ್ಲಾಟ್ ಕಣ್ಣು ಹೊರಗಡೆ ಇರೋದು ಅದೊಂದು 10-15 ದಿವಸಕ್ಕೆ ಕ್ಲಿಯರ್ ಆಗ್ತದೆ. ಅದೇನು ತೊಂದರೆ ಅದೇ ನೋಡ್ಬೇಕು. ಇನ್ನೊಂದು ವಾರ ಆದ್ಮೇಲೆ ರಿವ್ಯೂ ಮಾಡ್ತೀವಿ. ರಿವ್ಯೂ ಮಾಡಿದ್ಮೇಲೆ ಹೇಳ್ಬೋದು. ಈಗ ಸದ್ಯಕ್ಕಂತೂ ಅವ್ರಿಗೆ ಎರಡೆರಡು ಡಬಲ್ ವಿಷನ್ ಇದೆ. ಅದೊಂದು ಒಂದು ಆ್ಯಂಗಲಲ್ಲಿ ಕಾಣುತ್ತೆ. ಎರಡು ನಾರ್ಮಲ್ಗಿಂತ ಅವರಿಗೆ ಇವಾಗ ಕಣ್ಣು ಅಂದರೆ ಕಡಿಮೆ ಕಾಣಿಸ್ತಿದೆ ಅಥವಾ ಹೇಗೆ? ವಿಷನ್ ಚೆನ್ನಾಗಿದೆ. ಇಂಡಿವಿಜುವಲಿ ದೃಷ್ಟಿ ಎಲ್ಲ ಸರಿಯಾಗೇ ಏನಿದೆ. ಕಣ್ಣು ಮೂವ್ಮೆಂಟ್ ಮಾತ್ರ ರಿಸ್ಟ್ರಿಕ್ಟ್ ಆಗಿದೆ. ಆ ಫ್ರ್ಯಾಕ್ಚರ್ ಆಗಿರೋದ್ರಿಂದ ಕಣ್ಣು ಮೂವ್ಮೆಂಟು ರಿಸ್ಟ್ರಿಕ್ಟ್ ಆಗಿದೆ ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಸರ್. ಇದು ಡಾಕ್ಟರ್ ಭುಜಂಗ ಶೆಟ್ಟಿ ಅವರ ರಿಯಾಕ್ಷನ್. ಅವ್ರು ಹೇಳೋ ಪ್ರಕಾರ ಸದ್ಯಕ್ಕೆ ಬೋನ್ ಕ್ರ್ಯಾಕ್ ಕಾಣಿಸ್ಕೊಂಡಿದೆ, ಜೊತೆಗೆ ಪಾರ್ಷಿಯಲಿ ಅವರಿಗೆ ಕಣ್ಣಿನ ದೃಷ್ಟಿ ಏನಿದೆ ಒಂದ್ ಕಡೆಯಿಂದ ಡಬಲ್ ಆಗಿ ಕಾಣ್ತಾ ಇದೆ. ಔಟ್ ಆಫ್ ಡೇಂಜರ್, ಅಂತದೇನು ಆತಂಕ ಪಡುವಂತ ಅಗತ್ಯ ಇಲ್ಲ ಅಂತ. ಇನ್ನೊಂದು 15 ದಿನ ಬೇಕಾಗುತ್ತೆ ರಿಕವರ್ ಆಗೋದಕ್ಕೆ. ಬಲವಾದಂತ ಹೊಡೆತ ಬಿದ್ದಿರೋದ್ರಿಂದ ಈ ಒಂದು ಕ್ರ್ಯಾಕ್ ಕಾಣಿಸ್ಕೊಂಡಿದೆ. ಆದ್ರೆ ಯಾವ್ದ್ರಿಂದ ಹೊಡೆದಿದ್ದಾರೆ ಏನ್ ಕತೆ ಅನ್ನೋದು ಅದ್ರಷ್ಟು ಗೊತ್ತಾಗಲ್ಲ. ಆದ್ರೆ ಹೊಡೆತ ಬಿದ್ದಿರೋದಂತೂ ನಿಜ ಅನ್ನೋ ರೀತಿಯಾಗಿ ಅವ್ರು ಹೇಳಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಾಲಿನಿ ಈಶ್ವರ್. ಶಾಲಿನಿ, ಇದೀಗ ಬಿದ್ದಿರುವಂತಹ ಹೊಡೆತ ಅಂತೂ ಬಲವಾಗಿದೆ. ಸದ್ಯಕ್ಕೆ ಏನಾದ್ರೂ ಹೆಚ್ಚಿನ ಡೇಂಜರ್ ಇದೆಯಾ? ಹೇಗಿದೆ ಅವರ ಕಣ್ಣಿನ ಸ್ಟೇಟಸ್ ಅಂತ? ಅವಿನಾಶ್, ಡಾಕ್ಟರ್ ಭುಜಂಗ ಶೆಟ್ಟಿ ಅವರು ಹೇಳೋ ಪ್ರಕಾರ ಇನ್ನು 1 ವಾರಗಳ ಕಾಲ ನಾವು ಅಬ್ಸರ್ವೇಷನ್ ಮಾಡ್ಬೇಕಾಗುತ್ತೆ. ಸೊ ಕಣ್ಣಿನ ಸುತ್ತ ರಕ್ತ ಹೆಪ್ಪು ಕಟ್ಟಿದೆ, ಅದು ಕ್ಲಿಯರ್ ಆಗೋಕೆ ಸರಿಸುಮಾರು 15 ದಿನಗಳ ಕಾಲ ಬೇಕಾಗುತ್ತೆ. ಮತ್ತೊಂದು ಕಡೆ ಕಣ್ಣಿನ ಹೊರಭಾಗದಲ್ಲಿರುವಂತಹ ಬೋನ್ ಕ್ರ್ಯಾಕ್ ಆಗಿದೆ. ಸೊ ಹೀಗಾಗಿ ಕಣ್ಣಿನ ಊತ ಅವ್ರಿಗೆ ಕಡಿಮೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಒಂದು ವಿಷನ್ ಸಂಪೂರ್ಣವಾಗಿ ಅವ್ರಿಗೆ ಡಬಲ್ ಕಾಣಿಸ್ತಾ ಇದೆ. ಈ ಕಾರಣಕ್ಕಾಗಿ 1 ವಾರಗಳ ಕಾಲ ಅದಕ್ಕೆ ಬೇಕಾಗಿರುವಂತಹ ಸೂಕ್ತ ಮೆಡಿಸಿನ್ ಅನ್ನ ನಾವು ಕೊಟ್ಟಿದ್ದೀವಿ. ಸೊ ಅದಕ್ಕೆ ಅವರು ಆದಷ್ಟು ಬೇಗ ಕ್ಲಿಯರ್ ಆಗದೇನೆ ಇದ್ದ ಅಂದ್ರೆ ಆಪರೇಷನ್ ಮಾಡಬೇಕಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಮಾತನ್ನು ತಿಳಿಸಿದ್ರು. ಸೊ 1 ವಾರಗಳ ಕಾಲ ನಂತರ ಭುಜಂಗ ಶೆಟ್ಟಿ ಅವರು ಮತ್ತೆ ನಾರಾಯಣ ನೇತ್ರಾಲಯಕ್ಕೆ ಕರೆಸ್ಕೊಂಡು ಮತ್ತೆ ಟೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಸೊ ಕುಟುಂಬದವರೇ ರೆಫರ್ ಮಾಡಿ, ಭುಜಂಗ ಶೆಟ್ಟಿ ಅವರು ಹೇಳೋ ಪ್ರಕಾರ ಕುಟುಂಬದವರು ರೆಫರ್ ಮಾಡಿದ್ರು. ಸೊ ಈ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆ ಇಲ್ಲಿಗೆ ಬಂದು ಹೆಚ್ಚಿನ ಚಿಕಿತ್ಸೆ ಸಲುವಾಗಿ ಅವ್ರಿಗೆ ಇಲ್ಲಿ ನರ ಆಗಿರ್ಬೋದು ರೆಟಿನಾ ಟೆಸ್ಟ್ ಮಾಡಿದೀವಿ. ಸೊ 1 ವಾರದ ನಂತರ ನಾವು ಆಪರೇಷನ್ ಮಾಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡ್ತೀವಿ. ಒಟ್ನಲ್ಲಿ ಕಣ್ಣು ಬಹಳ ಸೂಕ್ಷ್ಮವಾದ ಅಂಗ, ಹೀಗಾಗಿ ಅಲ್ಲಿಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಇಷ್ಟೆಲ್ಲ ಅವಘಡ ಸಂಭವಿಸಿದೆ. ಸೊ 1 ವಾರದ ನಂತರ ನಾವು ನಿರ್ಧಾರ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಅವಿನಾಶ್. ಧನ್ಯವಾದ ಮಾಹಿತಿಗಾಗಿ ಶಾಲಿನಿ. ಇದೀಗ ಒಬ್ಬ ಕಾಂಗ್ರೆಸ್ ಶಾಸಕನ ಕತೆ ಆಯ್ತು. ಈಗ ಮತ್ತೊಬ್ಬ ಕಾಂಗ್ರೆಸ್ ಶಾಸಕನ ನಡೆ ಯಾವ ರೀತಿ ಆಗಿದೆ ಅಂತ ಬಳ್ಳಾರಿಯ ಗ್ರಾಮೀಣ ಶಾಸಕ ನಾಗೇಂದ್ರ ಅವರು ತಟಸ್ಥರಾಗಿದ್ದಾರೆ. ಸದ್ಯಕ್ಕೆ ಬಿಜೆಪಿಗೆ ಸದ್ಯಕ್ಕೆ ಬೆಂಬಲ ನೀಡದೆ ನಾಗೇಂದ್ರ ಅವರು ನ್ಯೂಟ್ರಲ್ ಆಗಿದ್ದಾರಾ ಅನ್ನೊಂದು ಪ್ರಶ್ನೆ ಸದ್ಯಕ್ಕೆ ಅವರ ನಡೆಯಿಂದ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದ್ರೆ ನಾಗೇಂದ್ರ ನಡೆ ಮತ್ತೆ ಅವರೊಂದು ಮೂವ್ ಏನಿದೆ ಬಹಳ ನಿಗೂಢವಾಗಿದೆ. ಯಾವ ಕಡೆ ಅವರ ಒಲವಿದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಕಳೆದ ಹಲವಾರು ದಿನಗಳಿಂದ ಒಂದು ರೀತಿಯಾಗಿ ನಿಗೂಢವಾಗಿದ್ದಾರೆ. ಪ್ರತಿಯೊಂದು ಕೂಡ ಒಂದು ರೀತಿ ಮಿಸ್ಟರಿ ಅನ್ನೋ ರೀತಿಯಾಗಿದೆ. ಸದ್ಯಕ್ಕೆ ಅವ್ರು ನಿಜಕ್ಕೂ ಅಂದುಕೊಂಡಂತೆ ಎಲ್ಲ ಸಕ್ಸಸ್ ಆಗ್ತಿತ್ತು, ಆದ್ರೆ ಅದು ಆಗಿಲ್ಲ ಅನ್ನೋದು. ಈಗ ಎಲ್ಲವೂ ವಿಫಲವಾಗಿ ಕಾಂಗ್ರೆಸ್ನಲ್ಲೇ ಮುಂದುವರಿಯೋದಕ್ಕೆ ಅವರು ಯೋಚನೆಯನ್ನ ಮಾಡ್ತಿದ್ದಾರೆ. ಬಿಜೆಪಿ ಕಡೆ ಹೋಗುವಂತ ವಿಚಾರದಲ್ಲಿ ಅದು ಕೂಡ ಗಣೇಶ್ ಪ್ರಕರಣ ಏನಿದೆ ಆದ್ರಿಂದ ನಾಗೇಂದ್ರ ವಿಚಲಿತರಾದ್ರ. ಅದೇನಾದ್ರೂ ಆಗ್ತಾ ಇರಲಿಲ್ಲ ಅಂತಂದ್ರೆ ಅವರ ಪ್ಲಾನ್ ಪ್ರಕಾರವೇ ಎಲ್ಲ ಕೂಡ ಹೋಗ್ತಾ ಇತ್ತು. ಆದ್ರೆ ಈಗ ಗಣೇಶ್ ಅವ್ರನ್ನ ಬಿಜೆಪಿ ಅವರು ವೆಲ್ಕಮ್ ಮಾಡೋದು ಕೂಡ ಕಷ್ಟ ಇದೆ ಈ ಸಂದರ್ಭದಲ್ಲಿ. ಅದೆಲ್ಲ ಕೂಡ ಅವ್ರನ್ನ ಕಾಡ್ತಾ ಇರೋದು ಈಗ ಗೊತ್ತಾಗ್ತಾ ಇದೆ.
ಇನ್ನು ಮೈತ್ರಿ ಸರ್ಕಾರಕ್ಕೆ ಪಂಚ್ ಕೊಟ್ಟ ಉಮೇಶ್ ಜಾಧವ್ ಸಮ್ಮಿಶ್ರ ಸರ್ಕಾರದಿಂದ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ದೋಸ್ತಿ ಸರ್ಕಾರದ ವಿರುದ್ಧ ಉಮೇಶ್ ಜಾಧವ್ ಕಿಡಿಕಾರಿರೋದು. ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಸಂಪೂರ್ಣವಾಗಿ ಒಂದು ರೀತಿ ಫೇಲರ್ ಅನ್ನೋ ರೀತಿಯಾಗಿ ಅವ್ರು ಮಾತನಾಡಿದ್ದಾರೆ. ಅಭಿವೃದ್ಧಿ ಕೆಲಸಗಳೆಲ್ಲ ಕೂಡ ಒಂದು ರೀತಿಯಾಗಿ ಅಲ್ಲಿ ಹಾಲ್ಟ್ ಆಗಿದ್ದಾವೆ. ದೋಸ್ತಿ ಸರ್ಕಾರದ ವಿರುದ್ಧ ಉಮೇಶ್ ಜಾಧವ್ ಏನಿವತ್ತು 10 ದಿನಗಳ ನಂತರ ತಮ್ಮ ಕ್ಷೇತ್ರಕ್ಕೆ ವಾಪಸ್ಸಾದಂತಹ ಉಮೇಶ್ ಜಾಧವ್ ಅವರ ಮಾತುಗಳಿವು. ನನ್ನ ಮಂತ್ರಿ ಮಾಡಿ ಅನ್ನೋದು ನನ್ನ ಬೇಡಿಕೆ ಅಲ್ಲ, ಖಂಡಿತ ಇದಕ್ಕೋಸ್ಕರ ನಾನು ಒಂದು ರೀತಿ ಅಸಮಾಧಾನ ಇರೋದಲ್ಲ. ಸಚಿವ ಸ್ಥಾನ ಯಾರಿಗಾದ್ರೂ ಕೊಡ್ಲಿ, ಆದ್ರೆ ಕ್ಷೇತ್ರದ ಅಭಿವೃದ್ಧಿ ಆಗ್ಲಿ ಅನ್ನೋದಷ್ಟೇ ನನ್ನ ಇದು. ಆದ್ರೆ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಕೂಡ ಅವ್ರು ಮಾತನಾಡಿದ್ರು. ಅವರ ಕಾರ್ಯವೈಖರಿಯ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಚಿವ ಸ್ಥಾನ ಯಾರಿಗೆ ಬೇಕಾದ್ರೂ ಕೊಡ್ಲಿ, ಆದ್ರೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರು ಗಮನ ಹರಿಸಲಿ. ಪ್ರಿಯಾಂಕ್ ಖರ್ಗೆ ಹೇಳಿಕೆಗೂ ಕೂಡ ಜಾಧವ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕಲಬುರಗಿಯ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡೆ ಜೊತೆ ಉಮೇಶ್ ಜಾಧವ್ ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ನೋಡೋಣ. ಸದಾ ಕ್ಷೇತ್ರದ ಜನ, ಕ್ಷೇತ್ರದ ಅಭಿವೃದ್ಧಿ ಅಂತ ಕ್ಷೇತ್ರದ ಸುತ್ತಿದ್ದಂತಹ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಅವರು ಏಕಾಏಕಿ 10 ದಿನಗಳ ಕಾಲ ಕ್ಷೇತ್ರ ಬಿಟ್ಟು ದೂರ ಇದ್ರು. ಈಗ ತಮ್ಮ ಕ್ಷೇತ್ರದ ಚಿಂಚೋಳಿ ಕ್ಷೇತ್ರದ ಬೆಡಸೂರು ಗ್ರಾಮಕ್ಕೆ ತಮ್ಮ ತಂದೆ ಪುಣ್ಯತಿಥಿಯ ಹಿನ್ನೆಲೆಯಲ್ಲಿ ಆಗಮಿಸಿದ್ದಾರೆ. ಅವ್ರನ್ನೇ ಕೇಳೋಣ, ಏನು ಆಪರೇಷನ್ ಕಮಲನ ಅಥವಾ ಯಾವ ಕಾರಣಕ್ಕಾಗಿ ಕ್ಷೇತ್ರ ಬಿಟ್ಟಿದ್ರಂತ. ಸರ್, ತಾವು 10 ದಿನಗಳ ಕಾಲ ಕ್ಷೇತ್ರ ಬಿಟ್ಟು ಹೋಗಿದ್ರಿ. ಏನಿದೇನು ಆಪರೇಷನ್ ಕಮಲದ ಎಫೆಕ್ಟ್ ಅಥವಾ ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಒಂದು ಏನು ಆಕ್ರೋಶನ? ನಾನು ಆಪರೇಷನ್ ಕಮಲಕ್ಕೂ ಒಳಗಾಗಿಲ್ಲ, ಆಮೇಲೆ ಮಂತ್ರಿಗಿರಿ ಕೊಟ್ಟಿಲ್ಲ ಅಂತ ಅಸಮಾಧಾನ ಆಗಿಲ್ಲ. ನನ್ನ ಕ್ಷೇತ್ರದಾಗ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಸ್ವಲ್ಪ ನನಗೆ ಗೊಂದಲ ಇತ್ತು. ತಾವು ಕಾಂಗ್ರೆಸ್ ಶಿಸ್ತಿನ ಸಿಪಾಯಿ ಅನ್ಸ್ಕೊಂಡವರು, ಏನು ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ರು, ಆ ಸಭೆಗೂ ಸಹ ಹಾಜರಾಗಲಿಲ್ಲ ಮತ್ತು ಈಗೇನು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ, ಏನು ಉತ್ತರ ಕೊಡ್ತಾರೆ? ನಾನು ಕಾಂಗ್ರೆಸ್ ಪಾರ್ಟಿ ಶಿಸ್ತಿನ ಸಿಪಾಯಿ 100%. ಇನ್ನಾತನ ಯಾವ CLP ಮೀಟಿಂಗ್ ಮಿಸ್ ಆಗಿಲ್ಲ. ಅವತ್ತು ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ, ಭಾಳ ದೂರ ಇದ್ದೆ, ಶಾರ್ಟ್ ಟೈಮ್ನಾಗ ಬರ್ಲಿಕ್ಕೆ ಆಗಿಲ್ಲ. ನಾನು ಅವಾಗ ಆರಾಮಿದ್ದಿದ್ದಿಲ್ಲ. ನಿಮ್ಗೆ ಗೊತ್ತದ, ಆಕ್ಸಿಡೆಂಟ್ ಆಗಿ ನನ್ನ ಟೆಂಡನ್ ಟೇರ್ ಆಗ್ಯದ. ಫಿಸಿಯೋಥೆರಪಿಯಲ್ಲಿ ಹೋಗಿದ್ವಿ. ಅಲ್ಲಿ ಒಂದು 5-6 ದಿವಸ ಆಯಿತು. ಅರ್ಜೆಂಟ್ ಅಂತ ಪ್ರೆಸ್ಸಿಂಗ್ ಮ್ಯಾಟ್ರ್ ಇಮಿಡಿಯೇಟ್ಲಿ ಬಿಟ್ಟು ಬರೋಂಥ ಇದ್ರೆ ನಾವು ಹೆಂಗಾರ ಮಾಡಿ ಬರ್ತಿದ್ವಿ. ನಾವು ರೂಟ್ ಅಲ್ಲಿ ನಾವು ಹಾಸ್ಪಿಟಲ್ ಮತ್ತು ಬೇರೆ ಇರಬೇಕಾಯ್ತು. ಅದಕ್ಕೆ ಯಾವ ರೀತಿ ಆಪರೇಷನ್ ಕಮಲಕ್ಕೂ ಒಳಗಾಗಿಲ್ಲ. ಮತ್ತು ನಾವು ಕ್ಷೇತ್ರ ಅಭಿವೃದ್ಧಿ ಸೊಲಾಗಿ ನಮಗೆ ಸ್ವಲ್ಪ ತೊಂದರೆಗಳಾಗಿದ್ದು ನಿಮಗೆ ಗೊತ್ತದ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಲಾಲ್ದರಿ ಬಲ್ಲಿ 160 ಕೋಟಿ ಪ್ರಾಜೆಕ್ಟ್ ಕೊಟ್ಟಾರ. ಅವು ದುಡ್ಡು 1 ಪೈಸಾ ರಿಲೀಸ್ ಆಗಲಿ, ನಾನು ಎಲ್ಲಿ ಶಾಸಕನಾಗೇನು ಉಪಯೋಗ? ಇಲ್ಲಿ ನಮ್ಮ ಶುಗರ್ ಫ್ಯಾಕ್ಟ್ರಿ ಆಗಬೇಕು, ಅದ್ರ ಬಗ್ಗೆ ರೆಸ್ಪಾನ್ಸ್ ಇಲ್ಲ. ಇವೆಲ್ಲ ಮುಂದೆ ಹೇಳ್ತೀವಿ ನಾವು ಟೈಮ್ ಬಂದಾಗ. ಜರ ಮೆನಿ ಇಶ್ಯೂಸ್. ನಾನು ಐ ವಿಲ್ ಜಸ್ಟಿಫೈ ಮೈ ಆಕ್ಷನ್. ನಾ ಯಾಕೆ ಮಾಡ್ತೀವಿ? ಯಾಕಂದ್ರೆ ನಾವು 24 ತಾಸದಾಗ ನನಗೆ ಇವರು ಪವರ್ ಕೊಟ್ಟಾರ ನಮ್ಮ ಜನರು. ಎವ್ರಿ ಮಿನಿಟ್ ಯುಟಿಲೈಸೇಷನ್ ಆಗ್ಬೇಕಂತ ನನ್ನ ಲೆಕ್ಕ. ಅವು ನಮಗೆ ಕೆಲಸ ಆಗಲಿ, ನಮ್ಗೆ ಸ್ವಲ್ಪ ಇದು ನೋವಾಗ್ತದ. ನಾವು ಯಾವ ಇದಕ್ಕೆ ಇನ್ವಾಲ್ವ್ ಆಗಿಲ್ಲ. ಈಗ ನಿಮ್ಮ ಕೆಲಸಕ್ಕೆ ಮುಖ್ಯವಾಗಿ ಏನು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅಡ್ಡಿ ಆಗಿದ್ದಾರೆ, ಯಾರು ಅಡ್ಡಿ ಆಗಿದ್ದಾರೆ? ನಾ ಯಾಕೆ ಪ್ರಿಯಾಂಕ್ ಖರ್ಗೆ ನಮ್ಮ ಕೆಲಸ ನಿಮ್ಗೆ ಗೊತ್ತದ, ಹೂ ಇಸ್ ರೆಸ್ಪಾನ್ಸಿಬಲ್. ನಾ ಯಾಕೆ ಹೇಳಿ, ನಮ್ಗೆ ಅಡ್ಮಿನಿಸ್ಟ್ರೇಷನ್ದಾಗ ನಮ್ಮ ಸಮ್ಮಿಶ್ರ ಸರ್ಕಾರದಾಗ ಕೆಲಸ ಆಗ್ಲಿಕ್ಕತ್ತಿಲ್ಲ. ಸಮ್ಮಿಶ್ರ ಸರ್ಕಾರದಾಗ ಕೆಲಸ ನಮ್ಮ ಎಕ್ಸ್ಪೆಕ್ಟ್ ಆಗೋದಷ್ಟು ಆಗ್ಲಿಕ್ಕತ್ತಿಲ್ಲ. ಎಲ್ಲರಿಗೂ ಗೊತ್ತದೆ. ಇವ್ರು ನಮ್ಮೆಲ್ಲ ದಸ್ತಾಪುರದವರು ಶುಗರ್ ಫ್ಯಾಕ್ಟ್ರಿ ಬೇಕಂತಾರವರು. ನಾ ಅಪ್ಲಿಕೇಶನ್ ಕೊಟ್ಟಿನಿ, ಕರೆದು ಚರ್ಚೆ ಮಾಡಬೇಕು. ಸುಮ್ಮನೆ ಹೆಸರಿಗೆ ಶಾಸಕನಾಗಿ ಉಪಯೋಗ ಇಲ್ಲ. ನಾವು 5-6 ಟರ್ಮ್ ಶಾಸಕನಾಗಲ್ಲ. ಶಾರ್ಟ್ ಟರ್ಮ್ದಾಗ ಜಾಸ್ತಿ ಕೆಲಸ ಆಗ್ಬೇಕು ನಮ್ಮ ಉದ್ದೇಶ. ನಮ್ದು ಲೈಫ್ 59 ವರ್ಷ ಆಗಿದೆ. ನಮಗೆ ಇನ್ನೊಂದು 5-10 ವರ್ಷ ಅಷ್ಟೇ. ಮುದುಕಾದ್ಮ್ಯಾಗ ಮುನ್ಗುಳಿಯವ್ರು ಆದ್ಮ್ಯಾಗ ನಾ ಮಿನಿಸ್ಟರ್ ಆದಂಗೆ ಉಪಯೋಗ. ಕಾಂಗ್ರೆಸ್ನಲ್ಲೇ ಇರ್ತಾರ, ಬಿಜೆಪಿಗೆ ಹೋಗ್ತಾರೆ? ನಾ ಕಾಂಗ್ರೆಸ್ನಾಗ ಇದ್ದೀನಿ. ನಾನು ಐ ಆಮ್ ಇನ್ ಕಾಂಗ್ರೆಸ್. ಮುಂದಿನ ನಡೆ ನಾವು ಮುಂದಿನ ನಡೆ ನನಗೆ ಗೊತ್ತಿಲ್ಲ. ನಾ ಕಾಂಗ್ರೆಸ್ದಾಗ ಇದ್ದೀನಿ. ನಾವು ಜನರ ಸಂಗಟ ಇದ್ದೀವಿ, ಡಿಸ್ಕಸ್ ಮಾಡ್ತೀವಿ ನಮ್ಮ ಸಮಾಜದ. ಯಾಕಂದ್ರೆ ನಂದು ಒಬ್ಬ ನಿರ್ಣಯ ಚೊಳಗೆ ಭಾಳ ಮಂದಿ ಮೇಲೆ ಎಫೆಕ್ಟ್ ಆಗ್ತದೆ. ಕೆಲವೊಬ್ರು ಪ್ರವೋಕ್ ಮಾಡ್ತಾರೆ ಪಾರ್ಟಿ ಬಿಡ್ಲಿಕ್ಕಂತ. ನೀವು ಪ್ರವೋಕ್ ಆಗಿ ಪಾರ್ಟಿ ಬಿಡ್ತಾರೆ ಹೇಗೆ? ನಾ ಪ್ರವೋಕೆ ಆಗಲ್ಲ ಸರ್. ನಾವು ವಸ್ತುಸ್ಥಿತಿ ಅರ್ಥಕೊಂಡೇ ನಾವು ಡಿಸಿಷನ್ ತಗೋಬೇಕಾಗ್ತದ. ಪ್ರವೋಕ್ ಆಗಲ್ಲ. ಐ ಡೋಂಟ್ ಗೆಟ್ ಪ್ರವೋಕ್ಡ್. ನಮ್ಗೆ ಗೊತ್ತಾಗ, ನಾ ಡಾಕ್ಟರ್ ಇದ್ದೀನಿ. ಬಾಡಿ ಲ್ಯಾಂಗ್ವೇಜ್ ಗೊತ್ತಾಗ್ತದ, ಇಂಟೆನ್ಷನ್ ಗೊತ್ತಾಗ್ತದ. ನಾವು ಅದು ನೋಡಿ ನಾವು ನಿರ್ಣಯ ತಗೋತೀವಿ. ಹಂಗೆ ಪ್ರವೋಕ್ ಆಗಲ್ಲ. ನಾವು ವಸ್ತುಸ್ಥಿತಿ ತಿಳ್ಕೊಂಡು ನಾವು ನಿರ್ಣಯ ತಗೋಬೇಕಾಗ್ತದ. ನಮ್ಮ ಬೆಂಬಲಿಗರ ಜೊತೆ ಚರ್ಚೆ ಮಾಡಿ ಮುಂದಿನ ಹೆಜ್ಜೆ ಇಡ್ತೀನಿ. ಈಗಲೂ ಸಹ ನಾನು ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ ಅಂತಾನೆ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಜಯಕುಮಾರ್ ಗಾಜರ್ತೆ, ಶಿವರಾಮ ಸುಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ.